ನಮಸ್ಕಾರ ಫ್ರೆಂಡ್ಸ್, ಫ್ಯಾಂಟಾಸ್ಟಿಕ್ ಊಟ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮ ಮನೇಲಿ ಅವಲಕ್ಕಿಯಿಂದ ಒಂದು ಪೊಂಗಲ್ ಮಾಡಿದ್ರು. ಈ ಪೊಂಗಲ್ನ ಈ ವಿಡಿಯೋಲಿ ಹೇಗೆ ಮಾಡೋದಂತ ನೋಡೋಣ. ಸೊ ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀವಿ. ಇದ್ರ ಜೊತೆಗೆ 2 ಏಲಕ್ಕಿ ಹಾಕಿದ್ದೀವಿ. ಜೊತೆಗೆ ಆಲ್ಮೋಸ್ಟ್ 1 ಸ್ಪೂನಷ್ಟು ಗಸಗಸೆ ಪೌಡರ್ನ ಇದರಲ್ಲಿ ತೊಗೊತಿದ್ದೀವಿ. ಇದನ್ನು ನೀಟಾಗಿ ನಾವು ರುಬ್ಬಿ ಈ ಥರ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಬಟ್ಲು ತೊಗೊಂಡು ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅವಲಕ್ಕಿ ತೊಗೊಳ್ಳಿ. ಸೊ ಈ ಅವಲಕ್ಕಿನ 1-2 ಸತಿ ನಾವು ತೊಳಿಬೇಕಾಗತ್ತೆ, ಗಲೀಜೆಲ್ಲ ಇರತ್ತಲ್ಲ ಅದೆಲ್ಲ ಕ್ಲಿಯರ್ ಆಗಲಿ ಅಂತ. ಸೊ ಇದು ಕೆಂಪು ಅವಲಕ್ಕಿ. ಇದನ್ನು ಒಂದು 10 ನಿಮಿಷ ನಾವು ನೆನೆಯೋದಕ್ಕೆ ಬಿಡೋಣ. ಸೊ ಇದಾಗ್ತಿರಲಿ. ಹಾಗೆ ನಾವು ಇಲ್ಲಿ ದ್ರಾಕ್ಷಿ, ಬಾದಾಮಿ ಮತ್ತು ಗೋಡಂಬಿನ ನೀಟಾಗಿ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಹಾಗೆಯೇ ಒಂದು ಕುಕ್ಕರ್ ಬಿಸಿ ಆಗಿದ ತಕ್ಷಣ ಅದಕ್ಕೆ ನಾವು ತುಪ್ಪ ಹಾಕಬೇಕು. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 4-5 ಚಮಚ ಅಷ್ಟು ನಾವು ತೊಗೊಂಡಿದ್ದೀವಿ. ಸೊ ಇದು ಬಿಸಿ ಆಗಿದ ತಕ್ಷಣ ನಾವು ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಇದರೊಳಗಡೆ ಹುರ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು, ಅದು ಚೂರೇ ಬ್ರೌನ್ ಆಗ್ತಿದೆ. ಸೊ ಫೈನಲಿ ಇದನ್ನು ನಾವು ಒಂದು ತಟ್ಟೆಗೆ ತೆಗೆದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಅದೇ ಕುಕ್ಕರಲ್ಲಿ ನಾವು ರುಬ್ಕೊಂಡಿರೋ ಗಸಗಸೆ ಮತ್ತು ಕೊಬ್ಬರಿದು ಹಾಲನ್ನ ಇದರಲ್ಲಿ ಹಾಕೋಣ. ಇದಕ್ಕೆ ಎಷ್ಟು ಬೇಕೋ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಥಿನ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಇದು ಬಾಯ್ಲ್ ಆಗೋ ಟೈಮಲ್ಲಿ ನಾವು ನೆನೆಸಿರುವಂತಹ ಅವಲಕ್ಕಿನ ಇದರಲ್ಲಿ ಹಾಕೊಳ್ಳೋಣ. ಸೊ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕೊಬೋದು. ನೆಕ್ಸ್ಟ್ ನಾವು ರೋಸ್ಟ್ ಮಾಡ್ಕೊಂಡಿರೋ ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿನ ಇದರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ. ಸೊ ಫೈನಲಿ ಇದು ಬಾಯ್ಲಿಗೆ ಬಂದಿದ ತಕ್ಷಣ 1-2 ವಿಷಿಲು ನಾವು ಕುಕ್ಕರಲ್ಲಿ ಅದನ್ನು ಕೂಗಿಸ್ಕೊಬೇಕಾಗತ್ತೆ. ಸೊ ನೋಡ್ಬೋದು, ಇಲ್ಲಿ ಪೊಂಗಲ್ ಕ್ಲೀನಾಗಿ ಕುಕ್ ಆಗಿದೆ. ಇದನ್ನು ನೀವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಸವಿಬಹುದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೇಗಿತ್ತು ಅಂತ ನಮ್ಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಬೆಲ್ ಐಕನ್ನ ಆನ್ ಮಾಡಿ. ಧನ್ಯವಾದ.